ಎಲ್ರಿಗೂ ನಮಸ್ಕಾರ. ಪ್ರೇಮಾನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಮಾರ್ಗಸೂಚಿಗಳನ್ನು ಬಿಟ್ಟಿದ್ದಾರೆ, ಒಂದಷ್ಟು ಪಾಯಿಂಟ್ಸ್ಗಳನ್ನು ಹಾಕಿ. ಸೊ ಏನೇನಿದೆ ಹೊಸದಾಗಿ, ಏನೇನೆಲ್ಲ ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆ್ಯಂಡ್ ನಾಳೆ ಅಂದರೆ 18ನೇ ತಾರೀಕಿಗೆ ಏನು ಎಕ್ಸಾಮ್ಗೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಡೇಟನ್ನು ಕೂಡ ಅನೌನ್ಸ್ ಮಾಡಿರೋದ್ರಿಂದ ಇವತ್ತು ಅಂದರೆ ಅದರ ಹಿಂದಿನ ದಿನ 17ನೇ ತಾರೀಕಿಗೆ ಈ ಒಂದು ಗೈಡ್ಲೈನ್ಸನ್ನು ಬಿಟ್ಟಿರುವಂಥದ್ದು. ಸೊ ಈ ಗೈಡ್ಲೈನ್ಸಲ್ಲಿ ಏನೇನಿದೆ ಎಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ನಾನು ನಿಮಗೆ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀವಿ, ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಅವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು 17ನೇ ತಾರೀಕು ಅಂದರೆ ಇವತ್ತು ಬಿಟ್ಟಿರುವಂಥದ್ದು ಅಭ್ಯರ್ಥಿಗಳಿಗೆ ಮಾರ್ಗದರ್ಶಿ ಅಂತ. ಸೊ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನ ಭರ್ತಿಗೊಳಿಸುವ ಕುರಿತು ಅಂತ. ಸೊ ಇವಾಗ ನಮ್ಗೆ ಇದೆಲ್ಲ ಗೊತ್ತೇ ಇದೆ. PhD ಪ್ರೈಮರಿ ಸ್ಕೂಲ್ ಟೀಚರ್ಸ್ ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಗ್ರೇಡ್ 2 ಅಂತ ಬಂದಾಗ ಓವರ್ ಆಲ್ ಆಗಿ ಎಷ್ಟು ಅಂತ ಹೇಳಿದ್ರೆ 1050 ಆಯಿತಾ, 1050 ಹುದ್ದೆಗಳನ್ನು ಕೊಟ್ಟಿರೋವಂಥದ್ದು. ಸೊ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು 150 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 900 ಮತ್ತು ನಾನ್ HK ಬಂದಾಗ 150, ಸೊ 1050. ಇನ್ನು GPSTR ಅಂತ ಬಂದಾಗ 9000 ಹುದ್ದೆಗಳು, ಅದರಲ್ಲಿ ನಾನ್ HK ಅದಕ್ಕೆ 5472 ಮತ್ತು ಕಲ್ಯಾಣ ಕರ್ನಾಟಕಕ್ಕೆ 3528 ಹುದ್ದೆಗಳು ಇರೋವಂಥದ್ದು. ಅದರಲ್ಲಿ ಸೋಷಿಯಲ್ ಸ್ಟಡೀಸಲ್ಲಿ 1415, ಗಣಕ ವಿಜ್ಞಾನ ಕಂಪ್ಯೂಟರಿಗೆ 500 ಮತ್ತು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ 3109, ಕನ್ನಡ ಲ್ಯಾಂಗ್ವೇಜ್ಗೆ 2557. ಸೊ ಇಷ್ಟು ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ AM ಅಂತ ಹೇಳಿದರೆ ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂತ, ಅಂದರೆ HSTR ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಇವಾಗ AM ಅಂತ ಹೇಳ್ತಾರೆ, ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂತ. ಓಕೆ, ಸೊ ಗ್ರೇಡ್ 1 ಇಲ್ಲಿ ಇದು ಬಂದ್ಬಿಟ್ಟು ವಿಭಾಗವಾರು, ಆಯಿತಾ, ಡಿವಿಷನ್ ವೈಸು ಈ ಒಂದು HSTR ನೇಮಕಾತಿ ಆಗೋವಂಥದ್ದು. ಸೊ ಇಲ್ಲಿ ಬೆಂಗಳೂರು ವಿಭಾಗ ಬಂದಾಗ 832 ಕೊಟ್ಟಿದ್ದಾರೆ, ಮೈಸೂರು ವಿಭಾಗದಲ್ಲಿ 748 ಕೊಟ್ಟಿದ್ದಾರೆ, ಧಾರವಾಡ ವಿಭಾಗ ಬಂದ್ಬಿಟ್ಟು 831, ಕಲಬುರಗಿ ವಿಭಾಗ ಬಂದ್ಬಿಟ್ಟು 2539 ಹುದ್ದೆಗಳು. ಸೊ ಟೋಟಲ್ ಆಗಿ 4950 ಹುದ್ದೆಗಳು. ಓಕೆ, ಸೊ ಮೈಸೂರು ವಿಭಾಗದಲ್ಲಿ ನೋಡಿ ಇಲ್ಲಿ ಇಷ್ಟಿದೆ. ಕನ್ನಡ ಬಂದ್ಬಿಟ್ಟು 169, ಇಂಗ್ಲೀಷು 170, ಕನ್ನಡ ಮೀಡಿಯಂ CBZ 76, ಇಂಗ್ಲೀಷ್ ಮೀಡಿಯಮ್ಗೆ 90, ಕನ್ನಡ ಮೀಡಿಯಮ್ಗೆ 83, ಸೋಷಿಯಲ್ ಸ್ಟಡೀಸು ಇಂಗ್ಲೀಷ್ ಮೀಡಿಯಮ್ಗೆ 126 ಅಂತ. ಓಕೆ, ಸೊ ಇದಿಷ್ಟು ಕ್ಲಿಯರ್ ಆಯಿತು. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ಒಟ್ಟು ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ, 15,000. ಸೊ PST 1050, GPT 9000 ಮತ್ತು ಅಸಿಸ್ಟೆಂಟ್ ಮಾಸ್ಟರು 4950, ಓವರ್ ಆಲ್ ಆಗಿ 15,000. ಸೊ ಅರ್ಜಿ ಸಲ್ಲಿಸುವಿಕೆ ಹೆಂಗೆ ಅಂತಂದರೆ 18ನೇ ತಾರೀಕು ಅಂದರೆ ನಾಳೆಯಿಂದ ನೆಕ್ಸ್ಟು ಸೆಪ್ಟೆಂಬರ್ 7ನೇ ತಾರೀಕು ತನಕ ನಮಗೆ ಅಪ್ಲಿಕೇಶನ್ನ ಹಾಕೋದಕ್ಕೆ ಟೈಮನ್ನು ಕೊಟ್ಟಿರೋವಂಥದ್ದು. ಓಕೆ, ಸೊ ಆನ್ಲೈನ್ನಲ್ಲೇ ಹೆಂಗೆ ಅರ್ಜಿಯನ್ನು ಹಾಕಬೇಕು ಅಂತಲೂ ಕೂಡ ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ, ಅಭ್ಯರ್ಥಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಬಹಳ ಮಹತ್ತರವಾದ ಕಾರ್ಯ, ತುಂಬ ಇಂಪಾರ್ಟೆಂಟು. ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೇವೆ, ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದಾಗ ನೀವೇ ಖುದ್ದಾಗಿ ಅಲ್ಲಿ ಅಪ್ಲಿಕೇಶನ್ನ ಹಾಕಿಸ್ಬೇಕು. ಸೊ ಬಹಳ ಜಾಗರೂಕತೆಯಿಂದ ಮಾಡಬೇಕು. ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಕಂಪ್ಲೀಟಾಗಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೀವು ಎಷ್ಟು ಓದ್ಕೊಂಡಿರ್ತೀರಾ, ಎಷ್ಟು ನಿಮ್ಮ ಒಂದು ಟೈಮ್ನ ಇನ್ವೆಸ್ಟ್ ಮಾಡಿರ್ತೀರಾ, ಸೊ ಒಂದು ಸ್ಮಾಲ್ ಮಿಸ್ಟೇಕಿಂದ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಅಂತಂದರೆ ಮತ್ತೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗಲ್ಲ, ಒಂದೇ ಸಲ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುವಂಥದ್ದು. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಅಲ್ಲಿ ಏನೇನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಏನೇನು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಓದ್ಕೊಂಡು ನೀಟಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ಮೊದಲನೇ ಪಾಯಿಂಟಲ್ಲಿ ಇಲ್ಲಿ ಹೇಳಿರೋವಂಥದ್ದು. ಆ್ಯಂಡ್ ಸೆಕೆಂಡ್ ಪಾಯಿಂಟಲ್ಲಿ ಒಬ್ಬ ಅಭ್ಯರ್ಥಿ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸೋದಕ್ಕೆ ಅವಕಾಶ. ಸೊ ನಾನು ಆಗಲೇ ಹೇಳ್ದಂಗೆ ನೀವು ಒಂದ್ಸಲ ಅಪ್ಲಿಕೇಶನ್ ತಪ್ಪಾಗಿ ಹಾಕ್ಬಿಟ್ರೆ ಇನ್ನು ಎರಡನೇ ಸಲ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಒಬ್ಬ ಕ್ಯಾಂಡಿಡೇಟು ಒಂದ್ಸಲ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗೋದು. ಸೊ ಈ ಒಂದು ಅರ್ಜಿಯಲ್ಲಿ ಅಂದರೆ PST, PET ಮತ್ತು CST, GPT, ಅಸಿಸ್ಟೆಂಟ್ ಮಾಸ್ಟರ್ಸ್ ಏನಿದೆ ಮತ್ತು ಗ್ರೇಡ್ 2 ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ, ಒಂದ್ಸಲ ಮಾತ್ರ ಅಂತ. ಒಬ್ಬ ಅಭ್ಯರ್ಥಿಯು ಈ ವಿಧವಾದ ಕೇಡರುಗಳ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆ ಹೊಂದಿದ್ದಲ್ಲಿ, ಬೇರೆ ಬೇರೆ ಜಿಲ್ಲೆಗಳ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದಲ್ಲಿಯೂ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಓಕೆ, ಅಂದರೆ ನೀವು ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಮತ್ತು ಸೋಷಿಯಲ್ ಅಂತ ಇರ್ತೀರಾ, ಕನ್ನಡ ಓದೋರು ಸೋಷಿಯಲ್ಗೂ ಅಪ್ಲಿಕೇಶನ್ ಹಾಕ್ತೀರಾ ಅಂತ ಅಂದ್ಕೊಳ್ಳಿ. ಒಂದೇ ಜಿಲ್ಲೆಗೆ ಹಾಕೋ ಹಂಗಿಲ್ಲ, ಬೇರೆ ಬೇರೆ ಜಿಲ್ಲೆಗೆ ನೀವು ಬೇರೆ ಬೇರೆ ಅಪ್ಲಿಕೇಶನ್ಸ್ನ ಹಾಕಬೇಕಾಗುತ್ತಲ್ವ. ಸೊ ಆಗ ಒಂದೊಂದು ಜಿಲ್ಲೆಗೂ ಒಂದೊಂದು ಅಪ್ಲಿಕೇಶನ್ ಅಲ್ಲ ಹಾಕುವ
ಹಾಕುವಂತಹ ಒಂದೇ ಅಪ್ಲಿಕೇಶನ್ನಲ್ಲಿ ನೀವು ಬೇರೆ ಬೇರೆ ಜಿಲ್ಲೆಗಳನ್ನ ನೀವು ಬೇರೆ ಬೇರೆ ಹುದ್ದೆಗಳನ್ನ ನೀವು ಮೆನ್ಷನ್ ಮಾಡಬೇಕು ಅಂತ. 2-3 ಅಪ್ಲಿಕೇಶನ್ನ ಹಾಕಿ 2-3 ಜಿಲ್ಲೆಗಳನ್ನ 2-3 ಸಬ್ಜೆಕ್ಟ್ಗಳನ್ನ ನೀವು ಚೂಸ್ ಮಾಡೋಕ್ಕಾಗಲ್ಲ. ಹಾಕುವಂತಹ ಒಂದೇ ಅಪ್ಲಿಕೇಶನ್ನಲ್ಲಿ ನೀವು ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಬರಿತೀರಾ ಅದನ್ನು ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಇನ್ನು ನೆಕ್ಸ್ಟು ಸಾಮಾನ್ಯವಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋವಂಥದ್ದು, ಆಮೇಲೆ ನಿಮ್ಮ ಒಂದು ಕ್ಯಾಸ್ಟ್ ಆಗಿರ್ಬೋದು, ಪ್ರವರ್ಗ, ಲಿಂಗ, ಆರ್ ಡಿ ನಂಬರು ಇದೆಲ್ಲವನ್ನು ಕೂಡ ಏನು ಫಿಲ್ ಮಾಡಬೇಕಾದ್ರೆ ತಪ್ಪುಗಳಾಗುತ್ತೆ. ಸೊ ಆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ. ಆಮೇಲೆ 4ನೇ ಪಾಯಿಂಟು ಏನು, ನಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ schooleducation.com, ಸೊ ಅಲ್ಲಿನೇ ನಾವೇನು ಮಾಡಬೇಕು, ಅಪ್ಲಿಕೇಶನ್ನ ಹಾಕಬೇಕು. ಬೇರೆ ಯಾವ್ಯಾವುದೋ ಇವಾಗ KE, KPSC ಮತ್ತು ಮತ್ತೊಂದು ವೆಬ್ಸೈಟಲ್ಲಿ ನಾವು ಹೋಗಿ ಹಾಕೋಕ್ಕೆ ಆಗಲ್ಲ. ಶಾಲಾ ಶಿಕ್ಷಣ ಇಲಾಖೆ ಅಂತಾನೆ ಅಫಿಷಿಯಲ್ ಆಗಿ ಏನು ಅವ್ರದ್ದು ವೆಬ್ಸೈಟ್ ಇದೆ ಅಲ್ಲೇನೆ ನಾವು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಬೇಕು. ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ಸ್ 2026 ಅಂತ ಕೊಟ್ಟಿರ್ತಾರೆ. ಅದರ ಮೇಲೆ ನಾವು ಕ್ಲಿಕ್ನ ಮಾಡ್ತು ಅಂತಂದರೆ ನಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನ್ಯೂ ಯೂಸರ್ ಅಂತಕ್ಕಂತಹ ಒಂದು ಬಟನನ್ನು ಪ್ರೆಸ್ ಮಾಡಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ನೋಂದಣಿ ಮಾಡ್ಕೊಬೇಕು. ಆವಾಗ ಏನು ಲಾಗಿನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ನಾವು ತಯಾರಿಸ್ಕೊಂಡಿರ್ತಕ್ಕಂತಹ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಗಳನ್ನು ನಾವು ತಪ್ಪಾಗಿ ಬರೆದಿಟ್ಕೊಳ್ಳೋದು ಅಥವಾ ಇದನ್ನು ಕಳ್ಕೊಳ್ಳೋದು ಈ ಥರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕಚೇರಿಯಿಂದ ನಿಮ್ಮ ಡೀಟೇಲ್ಸನ್ನು ಕೊಡೋದಿಲ್ಲ. ಸೊ ಹಾಗಾಗಿ ಫಾರ್ಗಟ್ ಪಾಸ್ವರ್ಡ್ ಪ್ರಕ್ರಿಯೆಯಿಂದ ಪಡೆದುಕೊಳ್ಳುವುದು ಅಂತ ಇದೆ. ಸೊ ಹಾಗಾಗಿ ನೀವು ಒಂದ್ಸಲ ಲಾಗಿನ್ ಆಗ್ತಿರಲ್ಲ, ಯಾವ ಪಾಸ್ವರ್ಡ್ ಹಾಕಿದ್ದೀರಾ, ಆಮೇಲೆ ಲಾಗಿನ್ ಆಗೋದಕ್ಕೆ ಏನೇನೆಲ್ಲ ಯೂಸ್ ಅದೆಲ್ಲವನ್ನು ಕೂಡ ನೀವು ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಥವಾ ಸೇವ್ ಮಾಡಿಟ್ಕೊಳ್ಳಿ. ಅದು ಪ್ರಕ್ರಿಯೆ ಮುಗಿಯೋ ತನಕನೂ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಗಿನ್ ಆಗಿ ಲಾಗೌಟ್ ಆಗಿ ನೀವು ಏನು ನೋಡಬೇಕಾಗಿರುತ್ತೆ, ಕೆಲವೊಂದು ಇನ್ಫಾರ್ಮೇಷನ್ನ ಚೆಕ್ ಮಾಡಬೇಕಾಗಿರುತ್ತೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ, ರಿಸಲ್ಟ್ ನೋಡಬೇಕಾಗುತ್ತೆ. ಸೊ ಈ ಒಂದು ಪಾಸ್ವರ್ಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯಾವ ಕಾರಣಕ್ಕೂ ಮರೆತು ಹೋಗೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಲಾಗಿನ್ ನೋಂದಣಿ ಸೃಷ್ಟಿಸಿದ ನಂತರ ಅಭ್ಯರ್ಥಿಗಳು ಯೂಸರ್ ನೇಮ್ ಪಾಸ್ವರ್ಡ್ ನಮೂದಿಸಿ ಲಾಗಿನ್ ಆಗಬೇಕು, ಆಗಲೇ ಹೇಳ್ದಂಗೆ. ಆಮೇಲೆ ಅಭ್ಯರ್ಥಿಗಳು ಮುಂದಿನ ಹಂತಗಳಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿವರ ಏನಿದೆ, ಪರ್ಸನಲ್ ಡೀಟೇಲ್ಸು, ಮೀಸಲಾತಿ, ಆಮೇಲೆ ವೃತ್ತಿಪರ ಶಿಕ್ಷಣ ವಿದ್ಯಾರ್ಹತೆ ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್, B.Ed ವಿದ್ಯಾರ್ಹತೆ, ಆಮೇಲೆ ಶಿಕ್ಷಕರ ಅರ್ಹತಾ ಪರೀಕ್ಷೆ TET-ನಲ್ಲಿ ಮಾರ್ಕ್ಸ್ ಏನು ತೊಗೊಂಡಿದ್ದೀರಾ ಅದು, ಈ ಹುದ್ದೆಗಳಿಗೆ ಈ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಇದೆಲ್ಲ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಆಮೇಲೆ ದಾಖಲೆಗಳ ನಿಖರತೆ ಮತ್ತು ನೈಜತೆಗಾಗಿ ಇಲಾಖೆಯು ಸಹಭಾಗಿತ್ವದಲ್ಲಿ ದಾಖಲೆಗಳ ಮತ್ತು ಅಂಕಿಅಂಶಗಳ ಸಹಜ ಸ್ಫುರಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆದರೂ ಅಭ್ಯರ್ಥಿಗಳು ಅತ್ಯಂತ ಜಾಗರೂಕತೆಯಿಂದ ಈ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಆಯಿತಾ. ಆ್ಯಂಡ್ ನೆಕ್ಸ್ಟ್ 6ನೇ ನೋಡಿ, ಇಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಅಂಕಪಟ್ಟಿಗಳಲ್ಲಿ ಅಂಕಗಳ ಬದಲಿಗೆ, ಮಾರ್ಕ್ಸ್ನ ಬದಲಿಗೆ ಕೆಲವರು ಗ್ರೇಡ್ಗಳನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು, ಆ ಗ್ರೇಡನ್ನು ನಾವು ಮಾರ್ಕ್ಸ್ಗಳಿಗೆ ಕನ್ವರ್ಟ್ ಮಾಡಿ ಆ ಎಂದು ಫಿಲ್ ಮಾಡಬೇಕಾಗಿರ್ತಕ್ಕಂತಹ ಪ್ಲೇಸ್ ಇದೆಯಲ್ಲ ಅದರಲ್ಲಿ ನಾವು ಭರ್ತಿ ಮಾಡಬೇಕಾಗುತ್ತೆ. ಓಕೆ, ಸೊ ಸಂಬಂಧಿತ ಬೋರ್ಡ್, ವಿಶ್ವವಿದ್ಯಾನಿಲಯಗಳು ಗ್ರೇಡ್ನಿಂದ ಅಂಕಗಳಿಗೆ ಅಳವಡಿಸಲಾಗುವ ಅಂಕ ಪರಿವರ್ತನಾ ಪಟ್ಟಿಯನ್ನು ಆಯಾಯ ಬೋರ್ಡ್ ಮತ್ತು ವಿಶ್ವವಿದ್ಯಾಲಯಗಳು ಪ್ರಕಟಿಸಿರ್ತವೆ. ನೀವು ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಕೆಲವೊಂದು ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಇರುತ್ತೆ, ಇನ್ನು ಕೆಲವೊಂದು ಮಾರ್ಕ್ಸ್ ಕಾರ್ಡಲ್ಲಿ CGPA ಈ ಥರ ಇರುತ್ತೆ, ಗ್ರೇಡ್ ಈ ಥರ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ನೋಡಿಕೊಂಡು ಮಾರ್ಕ್ಸ್ನ ಕೇಳಿರೋದ್ರಿಂದ ಮಾರ್ಕ್ಸ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ, ಗ್ರೇಡ್ನ ಕೊಟ್ಟಿರೋದ್ರಿಂದ ಗ್ರೇಡ್ ಕೊಟ್ಟಿದ್ರೆ. ಆಯಿತಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ 7th ಒಂದು ಪಾಯಿಂಟು, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಕೆಲವೊಂದು ವಿಷಯಗಳು, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನ ಆಗಿರ್ಬೋದು, ಕಂಪ್ಯೂಟರ್ ಫಂಡಮೆಂಟಲ್ ಮತ್ತು ಸಬ್ಸಿಡಿಯರಿ ಸಬ್ಜೆಕ್ಟ್ಸು, ಇದನ್ನು ಸ್ಟಡಿ ಮಾಡಬೇಕಾಗಿರುತ್ತೆ, ನೀವು ಮಾಡಿರ್ತೀರ. ಸೊ ಈ ಒಂದು ಸಬ್ಜೆಕ್ಟ್ಗಳ ಮಾರ್ಕ್ಸನ್ನು ವಿಶ್ವವಿದ್ಯಾಲಯ ಏನು ಮಾಡಿದೆ, ಯೂನಿವರ್ಸಿಟಿ ಒಟ್ಟು ಅಂಕಗಳಿಗೆ ಪರಿಗಣಿಸದೇ ಇದ್ದಲ್ಲಿ ಪರಿಗಣಿಸಿರುವ ಬಗ್ಗೆ ಅಂಕಪಟ್ಟಿಯ ಫೂಟ್ ನೋಟ್ನಲ್ಲಿ ನಮೂದಿಸಿದ್ದಲ್ಲಿ ಮಾತ್ರ ಆ ಅಂಕಗಳನ್ನು ಸೇರಿಸಿ ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡುವುದು ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಪದವಿ ಅಥವಾ B.Edನ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಲ್ಲಿ ನಮೂದಿಸಲಾದ ಗರಿಷ್ಠ ಅಂಕಗಳು ಮತ್ತು ಒಬ್ಟೈನ್ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ನ ಮಾಡಿದ್ರು, 600 ಮಾರ್ಕ್ಸ್ಗೆ ಎಕ್ಸಾಮ್ನ ಮಾಡಿದರೆ ಆ 600 ಮಾರ್ಕ್ಸ್ಗೆ ನೀವೆಷ್ಟು ಸ್ಕೋರ್ ಮಾಡಿದ್ದೀರಾ, ಎಷ್ಟು ಒಬ್ಟೈನ್ ಮಾರ್ಕ್ಸ್ ಇದೆ ಅನ್ನೋದನ್ನು ನೀವು ಹಾಕಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಭರ್ತಿ ಮಾಡಬೇಕಾದ್ರೆ ಪದವಿ, B.Ed, ಬೇರೆ ಯಾವುದೇ ಒಂದು ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳಲ್ಲಿ ಇರತಕ್ಕಂತಹ ಸೂಚನೆಯನ್ನು ಪರಿಗಣಿಸಿ ಗರಿಷ್ಠ ಮತ್ತು ಪಡೆದ ಅಂಕಗಳನ್ನು ಮಾತ್ರ ಶೇಕಡಾವಾರು ಅಂಕಗಳನ್ನ ಲೆಕ್ಕಾಚಾರ ಮಾಡಿ ಆನ್ಲೈನ್ ಅರ್ಜಿಯಲ್ಲಿ ನಾವೇನು ಮಾಡಬೇಕು, ನಮೂದನೆ ಮಾಡಬೇಕು. ಸೊ ಇದೇ ಕ್ರಮವನ್ನು ಕೊರೋನಾ ವ್ಯಾಧಿಯ ಅವಧಿಯಲ್ಲಿ ಅನುಸರಿಸಿದ ನೀತಿಗೂ ಅನುಸರಿಸುವುದು, ಅಂದರೆ
ಸೇಮ್ ಇದೇ ಮೆಥಡನ್ನು ನಾವು ಏನು ಕೋವಿಡ್ ಟೈಮಲ್ಲಿ ಏನು ಕೆಲವೊಬ್ಬರಿಗೆ ಮಾರ್ಕ್ಸ್ಗಳನ್ನು ವಿತೌಟ್ ಎಕ್ಸಾಮ್ ಕೊಟ್ಟಿದ್ರು. ಸೊ ಆವಾಗ ಏನು ನೀವು ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರಿ ಅಲ್ವಾ, ಸೊ ಅದನ್ನೇ ಇಲ್ಲಿಗೂ ಕೂಡ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಓಕೆ, ಆ್ಯಂಡ್ ದೆನ್ 8ನೇದು ಪಾಯಿಂಟ್ ನೋಡಿ ಇಲ್ಲಿ, ಇತ್ತೀಚಿನ ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅದು ಎಷ್ಟಿರಬೇಕು, 50 KB ಇರಬೇಕು. ಓಕೆ, ಆಮೇಲೆ ನಿಮ್ಮ ಒಂದು ಸಿಗ್ನೇಚರ್ ಅದು ಕೂಡ 50 KB ಇರಬೇಕು. ನಿಮ್ಮ ಫೋಟೋ ಹಳೆ ಫೋಟೋ ಆಗಲ್ಲ, ಇತ್ತೀಚೆಗೆ ತೆಗೆಸಿರ್ತಕ್ಕಂತಹ ಒಂದು ಫೋಟೋ 50 KB ಇರ್ತಕ್ಕಂತಹ ಒಂದು ಫೋಟೋ ಮತ್ತು ಸಿಗ್ನೇಚರ್ ಕೂಡ 50 KB ಇರಬೇಕು. ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಜೊತೆಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಯಿತಾ. ಇನ್ನೊಂದೇನಪ್ಪ ಅಂತಂದರೆ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ಹಾಗೆ ನಿಗದಿತ ಶುಲ್ಕವನ್ನು ಏನು ಫೀಸ್ ಹಾಕಿದ್ದಾರೆ ಅಲ್ಲಿ 750 ಅಥವಾ 500 rupees ಈ ಥರ ಏನು ಹಾಕಿದ್ದಾರೆ ಅದನ್ನು ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೇ ಏನು ಬಹಳ ಜಾಗರೂಕತೆಯಿಂದ ಅದನ್ನು ಕಡ್ಡಾಯವಾಗಿ ಅರ್ಜಿಯೊಂದಿಗೆ ಪಾವತಿಸುವುದು. ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರನೇ ನಾವು ಪಾವತಿ ಮಾಡಬೇಕಾಗುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗು ಅಥವಾ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ ಈ ಮುಖಾಂತರನೇ ನಾವು ಏನು ಮಾಡಬೇಕಾಗುತ್ತೆ, ಪೇ ಮಾಡಬೇಕಾಗುತ್ತೆ. ಬೇರೆ ಯಾವುದೇ ರೂಪದಲ್ಲಿ ಶುಲ್ಕ ಪಾವತಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಒಂದ್ಸಲ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಿದ್ರೆ ಮತ್ತೆ ರಿಟರ್ನ್ ನಿಮಗೆ ಅಪ್ಲಿಕೇಶನ್ ಫೀಸ್ ಬರಲ್ಲ. ಆಯಿತಾ. ಸೊ ಅದನ್ನು ನೀವು ಜೋಪಾನವಾಗಿ ನೋಡಿಕೊಂಡು ಪೇ ಮಾಡಬೇಕಾಗುತ್ತೆ. ಆಮೇಲೆ ಪ್ರತಿ ಹಂತದಲ್ಲೂ ಅಗತ್ಯ ಇರತಕ್ಕಂತಹ ಅಧಿಕೃತ ಮಾಹಿತಿಯ ದಾಖಲೆಗಳನ್ನು ಬಹಳ ಎಚ್ಚರಿಕೆಯಿಂದ ಮೊದಲೇ ನೀವು ಸಿದ್ಧಪಡಿಸ್ಕೋಬೇಕು. ಇವಾಗ ಒಂದು ಎಕ್ಸಾಮ್ಗೆ GPT, HSTR ಮತ್ತು PSTRಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನೀವು ಬಹಳಷ್ಟು ವಿಡಿಯೋಸ್ಗಳನ್ನು ನೋಡಿದ್ದೀರಾ. ಮತ್ತು ವೆಬ್ಸೈಟಲ್ಲೂ ಕೂಡ ಹಾಕಿರ್ತಾರೆ ಏನೇನೆಲ್ಲ ಬೇಕು ಅಂತ ಅಂದ್ಬಿಟ್ಟು. ಅಧಿಕೃತ ಒಂದು ನೋಟಿಫಿಕೇಷನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ನೀವು ನೀಟಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ರೆಡಿ ಮಾಡಿಕೊಂಡು ಸರಿಯಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಭರ್ತಿ ಮಾಡಬೇಕು. ಸೊ ಏನು ಮಾಹಿತಿ ಭರ್ತಿ ಮಾಡಿದ್ದೀರಾ ಅದನ್ನು ಖಾತ್ರಿಪಡಿಸಿಕೊಂಡು ಆಮೇಲೆ ಆನ್ಲೈನ್ ಅರ್ಜಿಗಳನ್ನು ಪೂರ್ಣಗೊಳಿಸಿ ಸಬ್ಮಿಷನ್ ಬಟನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ಸಲ ನೀವು ಸಬ್ಮಿಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡಿಕ್ಲರೇಷನ್ ನೀಡಿದ ಮೇಲೆ ಅರ್ಜಿನಲ್ಲಿ ಯಾವುದೇ ಮಾಹಿತಿಯನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರಲ್ಲ. ನೀವು ಒಂದ್ಸಲ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರ, ಆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಏನೋ ಒಂದು ಆರ್ಡಿನ ನಂಬರು ಅಥವಾ ನಿಮ್ಮ ಹೆಸರು ಅಥವಾ ಅಡ್ರೆಸ್ಸು ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರ. ಇವಾಗ ಮಿಸ್ಟೇಕ್ ಆಗೋಗ್ಬಿಟ್ಟಿರುತ್ತೆ, ಅದನ್ನು ಮತ್ತೆ ಎರೇಸ್ ಮಾಡಿ ಅಥವಾ ಎಡಿಟ್ ಮಾಡಿ ನಿಮಗೆ ಮತ್ತೆ ರೀ ಅಪ್ಲಿಕೇಶನ್ ಹಾಕೋಕ್ಕೆ ಕೊಡಲ್ಲ ಅವಕಾಶ. ಒಂದ್ಸಲ ಹಾಕಿದ್ಮೇಲೆ ಮುಗ್ದೋಯ್ತು. ಓಕೆ, ಸೊ ಅದರಲ್ಲಿ ಏನೇ ಮಿಸ್ಟೇಕ್ ಆದರೂ ಕೂಡ ನೆಕ್ಸ್ಟು ನಿಮಗೆ ರಿಕ್ರೂಟ್ಮೆಂಟ್ ಎಕ್ಸಾಮ್ ಟೈಮಲ್ಲಿ ಅಥವಾ ಆಫ್ಟರ್ ವೆರಿಫಿಕೇಷನ್ ಟೈಮಲ್ಲಿ ನಿಮಗೆ ಸಮಸ್ಯೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಆಯಿತಾ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಕೊಟ್ಟಂತಹ ಮಾಹಿತಿ ತಪ್ಪು ಅಂತ ಆಗಿದ್ದರೆ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ನೀವೇ ಕಂಪ್ಲೀಟ್ ಆಗಿ ರೆಸ್ಪಾನ್ಸಿಬಲ್ ಆಗಿರ್ತೀರಾ. ಸೊ ಆ ರೀತಿಯಾಗಿರ್ತಕ್ಕಂತಹ ಅಪ್ಲಿಕೇಶನ್ನ ಏನು ಮಾಡ್ತಾರೆ, ಡೈರೆಕ್ಟಾಗಿ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ನೀವು ಅಪ್ಲಿಕೇಶನ್ ಹಾಕಿನೂ ಕೂಡ ನೀವು ಪೇ ಮಾಡಿನೂ ಕೂಡ 500 ರೂಪಾಯಿ ಆಗಿರಲಿ ಅಥವಾ 750 ರೂಪಾಯಿ ಏನು ಪೇ ಮಾಡಿರ್ತೀರ ಅದು ಕಂಪ್ಲೀಟಾಗಿ ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಇಷ್ಟು ತಿಂಗಳುಗಳ ಕಾಲ ನೀವು ಏನು ಸ್ಟಡಿ ಮಾಡಿದ್ದೀರಾ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಎಚ್ಚರಿಕೆಯಿಂದ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಆಯಿತಾ. ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ಅರ್ಜಿಯಲ್ಲಿ ನಮೂದಿಸುವ ಮೊಬೈಲ್ ಸಂಖ್ಯೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಅದು ಆಕ್ಟಿವ್ ಮೊಬೈಲ್ ನಂಬರ್ ಆಗಿರಬೇಕು. ಜೊತೆಗೆ ಇಮೇಲ್ ಅಡ್ರೆಸ್ಸು, ಅಂಚೆ ವಿಳಾಸ ಅಂದರೆ ನಿಮ್ಮ ಒಂದು ಎಲ್ಲಿ ಸ್ಟೇ ಆಗಿರ್ತೀರ ಆ ಒಂದು ಅಡ್ರೆಸ್, ಆಧಾರ್ ನಂಬರ್, ನಿಮ್ಮ ಒಂದು ಸಿಗ್ನೇಚರು, ಭಾವಚಿತ್ರ ಇತ್ಯಾದಿ ಇದೆಲ್ಲವೂ ಕೂಡ ಏನು ಸ್ವತಃ ಕ್ಯಾಂಡಿಡೇಟ್ಸ್ದೇ ಆಗಿರಬೇಕು. ಸೊ ಇವಾಗ ಒಬ್ಬ ಕ್ಯಾಂಡಿಡೇಟು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಂತ ಅಂದ್ಕೊಳ್ಳಿ, ಅಲ್ಲಿರ್ತಕ್ಕಂತಹ ಒಂದು ಫೋನ್ ನಂಬರು ತಂದೆದು ಅಥವಾ ಅಣ್ಣಂದು ತಮ್ಮಂದು ಕೊಟ್ಬಿಡೋದು ಹಂಗೆಲ್ಲ ಮಾಡೋಂಗಿಲ್ಲ. ಸೊ ನೀವು ಏನು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ನಿಮ್ಮದೇ ಫೋನ್ ನಂಬರ್ ಆಗಿರಬೇಕು, ನಿಮ್ಮದೇ ಒಂದು ಇಮೇಲ್ ಅಡ್ರೆಸ್ ಆಗಿರಬೇಕು. ಆಯಿತಾ. ಸೊ ಬೇರೆಯವ್ರದ್ದು ಕೊಡೋ ಥರ ಇಲ್ಲ. ಅದು ನೈಜತೆಯಿಂದ ಕೂಡಿಲ್ಲದಿದ್ದಲ್ಲಿ ಅಥವಾ ನೇಮಕಾತಿ ಪ್ರಕ್ರಿಯೆ ಮುಗಿಯೋ ತನಕ ಮೊದಲು ಬದಲಾವಣೆ ಮಾಡಿದ್ದಲ್ಲಿ ಆಗಬಹುದಾದ ಅಡ್ಡ ಪರಿಣಾಮಗಳಿಗೆ ಅಭ್ಯರ್ಥಿಗಳು ಹೊಣೆಗಾರರಾಗಿರ್ತಾರೆ ಅಂತ. ಇವಾಗ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರ ಅಂತ ಅಂದ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ನೀವು ಚೇಂಜ್ ಮಾಡಿಸಿರಲ್ಲ, ಸೇಮ್ ಅದೇ ಆಧಾರ್ ಕಾರ್ಡ್ ನಂಬರ್ನ ಹಾಕಿರ್ತೀರ. ಅಪ್ಲಿಕೇಶನ್ ಹಾಕಿ ನೀವು ಎಕ್ಸಾಮ್ ಬರೆದು ವೆರಿಫಿಕೇಷನ್ ಹೋಗೋ ಒಳಗಡೆ ಇನ್ ಬಿಟ್ವೀನ್ ಟೈಮಲ್ಲಿ ಆಧಾರ್ ಕಾರ್ಡ್ನ ಚೇಂಜ್ ಮಾಡೋದು ಅಥವಾ ಅಡ್ರೆಸ್ನ ಚೇಂಜ್ ಮಾಡೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಚೇಂಜ್ ಮಾಡಿಸ್ಬಿಡೋದು, ಈ ಥರ ಎಲ್ಲ ಮಾಡಿದ್ರೆ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ. ಆಯಿತಾ. ಸೊ ಆ ಥರನೂ ಕೂಡ ನೀವು ಮಾಡೋಕ್ಕೆ ಹೋಗಬಾರ್ದು. ಏನು ನೀವು ಒಂದ್ಸಲ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿರ್ತೀರ ಅದು ರಿಕ್ರೂಟ್ಮೆಂಟ್ ಮುಗಿಯೋ ತನಕನೂ ಕೂಡ ನೀವು ಅದನ್ನೇ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಹೊಸದಾಗಿ ಮಾಡಿಸ್ಬಿಡೋಣ, ವೆರಿಫಿಕೇಷನ್ಗೆ ಹೊಸದಾಗಿ ಕೇಳ್ತಾರೆ, ಅದೆಲ್ಲ ನೀವು ಮಾಡಿಸೋದಕ್ಕೆ ಹೋಗಬಾರ್ದು. ಆಯಿತಾ. ನೆಕ್ಸ್ಟ್ ಏನು ಮೀಸಲಾತಿ ರಿಸರ್ವೇಷನ್ ಅಂತ ಏನು ಕೊಟ್ಟಿರ್ತಾರೆ ಅಲ್ಲಿ ಮೀಸಲಾತಿ ಬಯಸ್ತಕ್ಕಂತಹ ಅಭ್ಯರ್ಥಿಗಳು ಕಡ್ಡಾಯವಾಗಿ ಭರ್ತಿ ಮಾಡಲೇಬೇಕು. ಅಕಸ್ಮಾತ್
ಆ ಒಂದು ಜಾಗವನ್ನು ಖಾಲಿ ಬಿಟ್ಟರೆ ಅಥವಾ ತಪ್ಪಾಗಿ ನೀವೇನಾದರೂ ಫಿಲ್ ಮಾಡಿದ್ರೆ ಅದರಿಂದ ಆಗ್ತಕ್ಕಂತಹ ತೊಂದರೆಗಳಿಗೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ. ಅಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಮೀಸಲಾತಿ ಸಿಕ್ಕಲ್ಲ ಅಂತ. ಸೊ ಕನ್ನಡ ಮಾಧ್ಯಮ ಆಗಿರ್ಬೋದು ಅಥವಾ ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ನಿರಾಶ್ರಿತರ ಒಂದು ಯೋಜನೆ ಆಗಿರ್ಬೋದು, ಸೊ ಜಾತಿ ಬಗ್ಗೆ ಆಗಿರ್ಬೋದು, ಸೊ ಈ ಥರ ಏನೇ ಒಂದು ಮೀಸಲಾತಿ ಬಗ್ಗೆ ಕೊಟ್ಟಿದ್ರು ಕೂಡ ನೀವು ಅದನ್ನು ಜಾಗ್ರತೆಯಿಂದ ನೀವು ನೀಟಾಗಿ ನೋಡಿ ಫಿಲ್ ಮಾಡಬೇಕಾಗುತ್ತೆ, ಆಯಿತಾ. ನೆಕ್ಸ್ಟು ಅಕಸ್ಮಾತ್ ಇನ್ ಕೇಸ್ ನೀವು ಅಪ್ಲಿಕೇಶನ್ ಮುದ್ರಿತ ಅಪ್ಲಿಕೇಶನ್ ಅರ್ಜಿ ಏನಿದೆಲ್ಲ ಅದು ಒಂದು ವೇಳೆ ಕಳೆದು ಹೋದರೆ ತಿಳಿಸಿರ್ತಕ್ಕಂತಹ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ಗಳನ್ನ ಭರ್ತಿ ಮಾಡಿ ಪ್ರತಿಯನ್ನು ಪಡೆದುಕೊಳ್ಳತಕ್ಕದ್ದು. ನೀವು ಇವಾಗ ಅಪ್ಲಿಕೇಶನ್ ಹಾಕಿರ್ತೀರ, ಅದು ಪ್ರಿಂಟ್ ತೊಗೊಂಡಿರ್ತೀರ ನೀವು. ಇನ್ ಕೇಸ್ ಅದನ್ನು ಕಳೆದೋಗ್ಬಿಡ್ತು ಅಂತಂದರೆ ಮತ್ತೆ ನೀವು ಲಾಗಿನ್ ಆಗಬೇಕು. ಯಾವಾಗ ಹೆಂಗೆ ಲಾಗಿನ್ ಆಗೋದು, ನೀವು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯೂಸರ್ ಪಾಸ್ವರ್ಡ್ ಮತ್ತು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿರ್ತೀರಲ್ಲ, ಅದೇ ಯೂಸರ್ ID ಪಾಸ್ವರ್ಡ್ನ ಹಾಕಿ ಮತ್ತೆ ನಿಮ್ಮ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿದ ಅಭ್ಯರ್ಥಿಯ ಎಲ್ಲ ವಿವರಗಳು ಸಮರ್ಪಕವಾಗಿದೆ ಎಂದು ದೃಢಪಡಿಸಿಕೊಂಡು ಘೋಷಣೆ ನೀಡಿದ ನಂತರದಲ್ಲಿ ಯಾವುದೇ ಬದಲಾವಣೆಗೆ ಅವಕಾಶ ಇರಲ್ಲ. ಸೊ ನಾನು ಆಗಲೇ ಹೇಳಿದೆ ಈ ಪಾಯಿಂಟನ್ನು. ಆ್ಯಂಡ್ ನೆಕ್ಸ್ಟು ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಮಾತ್ರನೇ ಸಲ್ಲಿಸಬೇಕಾಗಿರುತ್ತೆ. ಓಕೆ, ಬೇರೆ ಯಾವುದೇ ನಮೂನೆಯಲ್ಲಾಗಲಿ ಅಥವಾ ಬೆರಳಚ್ಚು ಫೋಟೋ ಪ್ರತಿ ನೀಡಿರುವ ಕೈ ಬರಹದಿಂದ ಬರೆದಿರುವ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇರಲ್ಲ. ಅಂತಹ ಅರ್ಜಿಗಳನ್ನು ಈ ಕಚೇರಿಯಲ್ಲಿ ಸ್ವೀಕರಿಸಲಾಗುವುದಿಲ್ಲ. ಅಂದರೆ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಏನು ಬಿಟ್ಟಿದ್ದಾರೆ ಅಲ್ಲೇ ನಾವು ಹಾಕಬೇಕು. ನೀವು ನೇರವಾಗಿ ಕಚೇರಿಗೆ ಹೋಗಿ ನಂದು ಫಾರ್ಮ್ಗಳನ್ನ ಕೊಡ್ತೀನಿ ಅಂತಂದರೆ ಅದನ್ನು ಸ್ವೀಕಾರ ಮಾಡಲ್ಲ, ಆಯಿತಾ. ನೆಕ್ಸ್ಟು ಇಲ್ಲಿ 5th ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ, ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಮತ್ತು ವಿದ್ಯಾರ್ಹತೆ. ಸೊ ಆಯಾಯ ಆಯ್ಕೆ ಪ್ರಾಧಿಕಾರಿಯು ಹೊರಡಿಸಿರುವ ಅಧಿಸೂಚನೆಗಳನ್ನು ಅನುಸರಿಸುವುದು. ಇಲ್ಲಿ ಅರ್ಹತಾ ಪರೀಕ್ಷೆ ಕೇಳಿದರೆ TET. ಸೊ ತುಂಬ ಜನಕ್ಕೆ ಈಗಲೂ ನೋಟಿಫಿಕೇಷನ್ಸ್ ಆಯಿತು, ನಾಳೆ ಅಪ್ಲಿಕೇಶನ್ ಕೂಡ ಬಿಡ್ತಾರೆ ಹಾಕೋದಕ್ಕೆ. ಈಗಲೂ ಕೂಡ ಕಮೆಂಟಲ್ಲಿ ಬಂದು ಕೇಳ್ತಾರೆ TET ಮಾಡಬೇಕಾ, HSTRಗೆ TET ಬೇಕಾ ಅಂತ. ಸೊ HSTR ಮತ್ತು GPSTR PSTRಗೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ತರಗತಿ 1ರಿಂದ 8ನೇ ತರಗತಿ 8ರ ತನಕ ಬೋಧಿಸುವ ಶಿಕ್ಷಕರು TET ಪರೀಕ್ಷೆಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅರ್ಹತಾ ಪ್ರಮಾಣವನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ, ಆಯಿತಾ. ಸೊ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪೇಪರ್ 1 ಅಂದರೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಟೀಚ್ ಮಾಡೋರಿಗೆ, 6ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಪೇಪರ್ 2 GPT ಟೀಚರ್ಸು. ಆಮೇಲೆ ಇವರು ಯಾರು ಗಣಕಯಂತ್ರ ವಿಜ್ಞಾನ ಶಿಕ್ಷಕರು ಅಂದರೆ ಕಂಪ್ಯೂಟರ್ ಸೈನ್ಸ್ ಅವರು ಕೂಡ ಪೇಪರ್ 2 ಮಾಡ್ಕೋಬೇಕು. ಸೊ ನಿಮಗೇನು 5 ಇಯರ್ಸ್ ತನಕ ಟೈಮ್ ಕೊಟ್ಟಿದ್ದಾರೆ, ಆ 5 ಇಯರ್ಸಲ್ಲಿ ನೀವು ಪೇಪರ್ 2 ಮಾಡ್ಕೋಬೇಕು, ನಾಟ್ ಪೇಪರ್ 1, ಆಯಿತಾ. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಯಾವುದೇ ರೀತಿಯಂತಹ TETನ ಕೇಳಿಲ್ಲದೆ ಇರೋ ಕಾರಣ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಪ್ರೌಢಶಾಲಾ ಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಕರು, ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರು ಇವರಿಗೆ ಅರ್ಹತಾ ಪರೀಕ್ಷೆಯ ಅರ್ಹತಾ ಪ್ರಮಾಣ ಪತ್ರವನ್ನು ಹೊಂದಿರುವುದು ಕಡ್ಡಾಯ ಇರೋದಿಲ್ಲ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪರೀಕ್ಷಾ ಕ್ರಮವನ್ನು ಕೊಟ್ಟಿದ್ದಾರೆ. ಸೊ ಪರೀಕ್ಷಾ ಕ್ರಮ ಪೇಪರ್ 1 ಮತ್ತು ಪೇಪರ್ 2 2 ಪತ್ರಿಕೆಗಳ ಪರೀಕ್ಷೆಗೆ ಕಡ್ಡಾಯವಾಗಿ ನೀವೇನು ಮಾಡಬೇಕು, ಹಾಜರಾಗಲೇಬೇಕು. ಸೊ PST ಬಗ್ಗೆ ಕೊಟ್ಟಿದ್ದಾರೆ. ಇದರ ಒಂದು ಸಿಲೆಬಸನ್ನು ಆಲ್ರೆಡಿ ವೆಬ್ಸೈಟಲ್ಲೇ ಬಿಟ್ಟಿದ್ದಾರೆ, ನೀವು ಹೋಗಿ ಚೆಕ್ ಮಾಡ್ಕೋಬೇಕು. ವೆಬ್ಸೈಟ್ CA Cell, ಆಯಿತಾ, CA Cell ಅಂತ ವೆಬ್ಸೈಟ್ ಹೆಸರು, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ PSTRಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಇರುತ್ತೆ. ಪೇಪರ್ 1 100 ಮಾರ್ಕ್ಸಿಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಮತ್ತು ಕ್ವೆಶ್ಚನ್ ಪೇಪರು ಆಂಗ್ಲ ಮತ್ತು ಕನ್ನಡ ಭಾಷೆಗಳಲ್ಲಿ ಇರುತ್ತೆ. ಅಂದರೆ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್ ಬೋತ್ ಲ್ಯಾಂಗ್ವೇಜಲ್ಲೂ ಕೂಡ ಇರುತ್ತೆ, ತಲೆ ಕೆಡಿಸ್ಕೊಬಿಡಿ. ಆ್ಯಂಡ್ ಪೇಪರ್ 2 ಅಷ್ಟೇ 100 ಮಾರ್ಕ್ಸಿಗೆ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದು ಕೂಡ 2 ಭಾಷೆನಲ್ಲಿ ಇರುತ್ತೆ, ಅರ್ಥ ಆಯ್ತಾ. ಆ್ಯಂಡ್ ಇದೂ ಅಷ್ಟೇ PET ಟೀಚರ್ಸ್ಗೆ, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗೆ. ಸೊ ಇನ್ನು GPT ಮತ್ತು CSTನೂ ಕೂಡ ಸೇಮ್ ಹಾಗೆ ಇರುತ್ತೆ, 2 ಪೇಪರ್ ಇರುತ್ತೆ, 100 ಮಾರ್ಕ್ಸಿಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಗಳಲ್ಲಿ ನಿಮಗೆ ಇರೋ ಅಂಥದ್ದು, ಓಕೆನಾ. AM ಅಂತ ಅಂದರೆ ಅಸಿಸ್ಟೆಂಟ್ ಮಾಸ್ಟರ್ ಅಂದರೆ ಹೈಸ್ಕೂಲ್ ಟೀಚರ್ಸು. ಸೊ ಇದು ವೆಬ್ಸೈಟಲ್ಲಿ ಆಲ್ರೆಡಿ ಸಿಲೆಬಸ್ನ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಪೇಪರ್ 1 ಬಂದು ಸಾಮಾನ್ಯ ಪತ್ರಿಕೆ, ಕಾಮನ್ ಫಾರ್ ಎವ್ರಿ ಲ್ಯಾಂಗ್ವೇಜ್ ಟೀಚರ್ಸ್, ಓಕೆನಾ. ಸೊ 100 ಮಾರ್ಕ್ಸಿಗೆ ಇರುತ್ತೆ, ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. OMRನಲ್ಲಿ ನೀವು ಬಬ್ಲಿಂಗ್ ಮಾಡಬೇಕು. ಆ್ಯಂಡ್ ಪೇಪರ್ 2 ನಿಮ್ಮ ಒಂದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ, ಓಕೆ. ಕನ್ನಡದವ್ರಿಗೆ ಕನ್ನಡ ಇರುತ್ತೆ, ಇಂಗ್ಲೀಷ್ ಅವ್ರಿಗೆ ಇಂಗ್ಲೀಷ್ ಇರುತ್ತೆ, ಸೋಷಲ್ ಇರುತ್ತೆ, ಮ್ಯಾಥ್ಸು ಸೈನ್ಸು, ಹೀಗೆ 100 ಮಾರ್ಕ್ಸ್ ಇರುತ್ತೆ. ಅದನ್ನು ಕೂಡ ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. OMRನಲ್ಲಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಇದು ಕೂಡ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಕ್ವೆಶ್ಚನ್ ಅಂತಂದರೆ ಆಬ್ಜೆಕ್ಟಿವ್ ಟೈಪ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸು, ಓಕೆ. ಸೊ ಇದರ ಇನ್ನು ಪಠ್ಯಕ್ರಮ, ಸೊ ಆಲ್ರೆಡಿ ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ ಅಂತ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬೋದು, ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಇನ್ನು ಸಿಲೆಬಸ್ನ ಬಿಟ್ಟಿದ್ದಾರೆ ಅನ್ನೋದನ್ನು. ಇನ್ನು ಪರೀಕ್ಷೆ ವೇಳಾಪಟ್ಟಿ ಯಾವಾಗ ಎಕ್ಸಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಖಿಲ ಕರ್ನಾಟಕ ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿ, ಅಂದರೆ ಕಲ್ಯಾಣ ಕರ್ನಾಟಕೇತರ ಅಂತಂದರೆ ನಾನ್ HK
ನಾನ್ ಹೆಚ್ ಕೆದವ್ರಿಗೆ ಯಾವಾಗ ಮಾಡ್ತಾರೆ, PST ಬಂದುಬಿಟ್ಟು 5ನೇ ತಾರೀಕಿಗಿದೆ ಆಯಿತಾ. 5ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ. ಇನ್ನು ಸಬ್ಜೆಕ್ಟ್ ಸ್ಪೆಸಿಫಿಕ್ ಮ್ಯಾಥಮೆಟಿಕ್ಸು EVS ಆ್ಯಂಡ್ ಸೋಷಿಯಲ್ ಸೈನ್ಸ್ ಫಾರ್ PST ಟೀಚರ್ಸ್ಗೆ ಅದೇ ದಿನ 2:30ರಿಂದ 4:30 ತನಕ ಇರುತ್ತೆ. ಓಕೆ. ಇನ್ನು ಸಬ್ಜೆಕ್ಟ್ ಸ್ಪೆಸಿಫಿಕ್ ಫಿಸಿಕಲ್ ಎಜುಕೇಷನ್ ಫಾರ್ PET ಫಾರ್ ಗ್ರೇಡ್ 2 ಅವರಿಗೆ ನೆಕ್ಸ್ಟ್ ಡೇ 6ನೇ ತಾರೀಕಿಗೆ 10 ಗಂಟೆಯಿಂದ 12 ಗಂಟೆ ತನಕ ಇರುತ್ತೆ. ಓಕೆ. ಆ್ಯಂಡ್ ದೆನ್ ಇಲ್ಲಿ ನೋಡಿ, ಇಲ್ಲಿ GPSTR ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗೆ ಜನರಲ್ ಪೇಪರ್ ಬಂದುಬಿಟ್ಟು 8ನೇ ತಾರೀಕಿಗಿರುತ್ತೆ 10 ಗಂಟೆಯಿಂದ 12 ಗಂಟೆ ತನಕ. ಓಕೆ. ಸೊ ನೆಕ್ಸ್ಟ್ ಪೇಪರ್ 2 ಬಂದುಬಿಟ್ಟು ಕಂಪ್ಯೂಟರ್ ಸೈನ್ಸ್ ಸ್ಪೆಸಿಫಿಕ್ ಪೇಪರು, ಕಂಪ್ಯೂಟರ್ ಸೈನ್ಸ್ ಬಂದುಬಿಟ್ಟು 8ನೇ ತಾರೀಕು ಅದೇ ದಿನ ಇರುತ್ತೆ 2:30ರಿಂದ 4:30 ತನಕ. ಆ್ಯಂಡ್ ನೆಕ್ಸ್ಟು ನಿಮ್ಮ ಒಂದು ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಆಮೇಲೆ ಸೈನ್ಸು ಇದೆಲ್ಲವೂ ಏನಾಗುತ್ತೆ ಅಂದರೆ ಬಯೋಲಜಿ ಸೈನ್ಸು 9ನೇ ತಾರೀಕಿಗಿರುತ್ತೆ. 8ನೇ ತಾರೀಕಿಗೆ ಪೇಪರ್ 1 ಇರುತ್ತೆ ಆ್ಯಂಡ್ 9ನೇ ತಾರೀಕಿಗೆ ಪೇಪರ್ 2 ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಫಾರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸು 9ನೇ ತಾರೀಕಿಗೆ ಮಧ್ಯಾಹ್ನ ಇರುತ್ತೆ. ಆ್ಯಂಡ್ ಕನ್ನಡ ಫಾರ್ ಕನ್ನಡ ಲ್ಯಾಂಗ್ವೇಜು, ಇಂಗ್ಲೀಷ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜು 10ನೇ ತಾರೀಕಿಗಿರುತ್ತೆ. ಓಕೆನಾ. ಒಂದಿನ ಗ್ಯಾಪ್ ಬಿಟ್ಟು ನಿಮಗೆ 10th ಆ್ಯಂಡ್ ಇಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಮತ್ತು PET ಗ್ರೇಡ್ 1 ಅಂತ ಬಂದಾಗ 12ನೇ ತಾರೀಕಿಗೆ, ಅಕ್ಟೋಬರ್ 12ನೇ ತಾರೀಕಿಗೆ ನಿಮಗೆ ಪೇಪರ್ 1 ಇರುತ್ತೆ. ಅಕ್ಟೋಬರ್ 12ನೇ ತಾರೀಕು ಅದೇ ದಿನ ಫಿಸಿಕಲ್ ಎಜುಕೇಷನ್ ಅಂದರೆ PET ಟೀಚರ್ಸ್ಗಿರುತ್ತೆ. ಆ್ಯಂಡ್ ದೆನ್ 13ನೇ ತಾರೀಕಿಗೆ ಸೈನ್ಸ್ ಇರುತ್ತೆ ಮತ್ತು ಆರ್ಟ್ಸ್ ಅಂದರೆ ಸೋಷಿಯಲ್ ಸ್ಟಡೀಸ್ ಅವರಿಗೆ 13ನೇ ತಾರೀಕಿಗೆ ಇರುತ್ತೆ 10 ಗಂಟೆಯಿಂದ 12 ಗಂಟೆ ತನಕ. ಇನ್ನು 13ನೇ ತಾರೀಕಿಗೆ ಅದೇ ದಿನ 2:30ರಿಂದ 4:30 ತನಕ ಕನ್ನಡ ಟೀಚರ್ಸ್ಗೆ ಮತ್ತು ಇಂಗ್ಲೀಷ್ ಟೀಚರ್ಸ್ಗೆ ಇರೋವಂಥದ್ದು ಆಯಿತಾ. ಸೊ ಇದಿಷ್ಟು ಏನು ಕಲ್ಯಾಣ ಕರ್ನಾಟಕದವ್ರಿಗೆ ಯಾವಾಗಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ 14ನೇ ತಾರೀಕಿಂದ ಶುರುವಾಗುತ್ತೆ. ನಮ್ಮದು ಮುಗ್ದಾದ್ಮೇಲೆ ನಿಮಗೆ ಶುರುವಾಗುತ್ತೆ. ನಾನ್ HK ಅವರಿಗೆ ಮುಗ್ದಾದ್ಮೇಲೆ ಕಲ್ಯಾಣ ಕರ್ನಾಟಕದವ್ರಿಗೆ ಶುರುವಾಗುತ್ತೆ. ನಿಮಗೆ ಬಂದ್ಬಿಟ್ಟು 14ನೇ ತಾರೀಕು 10ನೇ ತಿಂಗಳು 2026ಗೆ PET ಅಂದರೆ PST ಪ್ರೈಮರಿ ಸ್ಕೂಲ್ ಟೀಚರ್ಸು ಆಯಿತಾ. 14ನೇ ತಾರೀಕಿಗೆ ಅದೇ ದಿನ 2:30ಗೆ ಮ್ಯಾಥಮೆಟಿಕ್ಸು EVS ಮತ್ತು ಸೋಷಿಯಲ್ ಸ್ಟಡೀಸ್ ಇರುತ್ತೆ. 15ನೇ ತಾರೀಕಿಗೆ ಫಿಸಿಕಲ್ ಎಜುಕೇಷನ್ ಇರುತ್ತೆ. ಆಮೇಲೆ GPSTR ಬಂದುಬಿಟ್ಟು 16ನೇ ತಾರೀಕಿಗಿರುತ್ತೆ, ಒಂದಿನ ಗ್ಯಾಪ್ ಇರುತ್ತೆ 16ಕ್ಕೆ. ಸೊ ಸೇಮ್ 16 ಮತ್ತು 16ಕ್ಕೆ ಕಂಪ್ಯೂಟರ್ ಸೈನ್ಸು ಮತ್ತು ಪೇಪರ್ 1 ಇರುತ್ತೆ. 17ನೇ ತಾರೀಕಿಗೆ ಸ್ಪೆಸಿಫಿಕ್ ಪೇಪರ್ಸ್ ಇರುತ್ತೆ. ನೋಡಿ ಇಲ್ಲಿ ಪೇಪರ್ 2 ಮ್ಯಾಥಮೆಟಿಕ್ಸ್ ಬಂದುಬಿಟ್ಟು 17ನೇ ತಾರೀಕಿಗಿರುತ್ತೆ. ಆಮೇಲೆ ಕನ್ನಡ ಮತ್ತು ಇಂಗ್ಲೀಷು 19ನೇ ತಾರೀಕಿಗಿರುತ್ತೆ. ಅದಾದಮೇಲೆ ಅಸಿಸ್ಟೆಂಟ್ ಮಾಸ್ಟರ್ 21ನೇ ತಾರೀಕಿಗಿರುತ್ತೆ. ಅಂದರೆ ಎಲ್ಲ ಎಕ್ಸಾಮ್ಸ್ಗೂ 2 ದಿನ ನಿಮಗೆ ಗ್ಯಾಪ್ ಸಿಗುತ್ತೆ. ಓಕೆನಾ. ಸೊ ಈ ರೀತಿ ಪರೀಕ್ಷಾ ಪ್ರವೇಶ ಪತ್ರ ಎಕ್ಸಾಮ್ಗೆ ಇನ್ನೊಂದು 10 ದಿನ ಇದೆ ಅನ್ನೋ ಹಾಗೆ ನೋಡಿ 10 ದಿನಗಳ ಮುಂಚೆನೇ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ನಿಮ್ಮ ಒಂದು ಯೂಸರ್ ID ಮತ್ತು ಪಾಸ್ವರ್ಡನ್ನು ನೀವು ನೆನಪಲ್ಲಿ ಇಟ್ಕೊಂಡು ಜೋಪಾನವಾಗಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಪರೀಕ್ಷಾ ಕೇಂದ್ರ ಅಂತ ಬಂದಾಗ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಅಭ್ಯರ್ಥಿಯು ಒಂದೇ ಜಿಲ್ಲೆಯಲ್ಲಿ ಎಲ್ಲ ಪರೀಕ್ಷೆಗಳನ್ನು ಬರೆಯಬಹುದಾಗಿದೆ. ಇದಕ್ಕಾಗಿ ಸೂಕ್ತವಾಗುವ ಜಿಲ್ಲೆಗಳನ್ನು ಅರ್ಜಿ ಸಲ್ಲಿಸುವಾಗಲೇ ಆಯ್ಕೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಮೈಸೂರಿನಲ್ಲಿ ಎಕ್ಸಾಮ್ನ ಬರಿತೀರಾ ಅಂತ ಅಂದ್ಕೊಳ್ಳಿ. ಮೈಸೂರಿನಲ್ಲಿ ಎಕ್ಸಾಮ್ನ ಬರಿತೀರಾ ಅಂತ ಅಂದರೆ ನೀವು ಎಲ್ಲ ಎಕ್ಸಾಮ್ನು ಮೈಸೂರಲ್ಲೇ ಬರಿಬೇಕಾಗುತ್ತೆ. ಇವಾಗ ನೀವು ಮೈಸೂರಿನವರು GPSTRನ ಬೆಂಗಳೂರಿಗೆ ಹಾಕಿರ್ತೀರಾ ಮತ್ತು HSTRನ ಮಂಗಳೂರಿಗೆ ಹಾಕಿರ್ತೀರಾ. ನೀವು ಅಲ್ಲಲ್ಲೇ ಹೋಗಿ ಬರಿಬೇಕು ಅಂತ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲೇ ನೀವು ಏನು ಮಾಡಬೇಕಾಗುತ್ತೆ, ಯಾವ ಸೆಂಟ್ರಲ್ಲಿ ನಾನು ಎಕ್ಸಾಮ್ನ ಬರಿಬೇಕು ಅನ್ನೋದನ್ನ ನೀಟಾಗಿ ಮೆನ್ಷನ್ ಮಾಡಬೇಕು. ಇಲ್ಲಿ ನೋಡಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಅಧಿಸೂಚನೆಗಳಲ್ಲಿ ತಿಳಿಸಿರುವಂತೆ ಅಭ್ಯರ್ಥಿಯು ಒಂದೇ ಜಿಲ್ಲೆಯಲ್ಲಿ ಎಲ್ಲ ಎಕ್ಸಾಮ್ಸ್ನೂ ಕೂಡ ಬರಿಬೋದು. ಇದಕ್ಕಾಗಿ ಸೂಕ್ತವಾಗುವ ಜಿಲ್ಲೆಗಳನ್ನು ಅರ್ಜಿ ಸಲ್ಲಿಸುವಾಗಲೇ ಆಯ್ಕೆ ಮಾಡ್ಕೋಬೇಕು. ಆಸನಗಳ ಲಭ್ಯತೆಯ ಆಧಾರದಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಹಂಚಿಕೆ ಮಾಡ್ತಾರೆ ಅಂತ. ಓಕೆ. ಸೊ ಇನ್ನು ಕ್ವೆಶನ್ ಪೇಪರ್ಸ್ ನೋಡಿ, ಇಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡನ್ನೂ ಕೂಡ ಕಡ್ಡಾಯವಾಗಿ ಆನ್ಸರ್ ಮಾಡಲೇಬೇಕು. ಯಾವುದನ್ನು ಆನ್ಸರ್ ಮಾಡಲ್ಲ ಅಭ್ಯರ್ಥಿಯನ್ನು ಆಯ್ಕೆಗೆ ಪರಿಗಣನೆ ಮಾಡೋದಿಲ್ಲ ಅಂತ ಇದೆ. ಓಕೆನಾ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಕೂಡ ಪ್ರಿಂಟ್ ಆಗಿರ್ತವೆ ಅನ್ನೋದು. ಇನ್ನು OMR ಭರ್ತಿಗೊಳಿಸೋದು, ಅಭ್ಯರ್ಥಿಗಳ ಹೆಸರು ಮತ್ತು ವಿವರಗಳಿಗೆ OMR ಉತ್ತರ ಪತ್ರಿಕೆಗಳನ್ನು ಪ್ರೊವೈಡ್ ಮಾಡಿರ್ತಾರೆ. ಖಚಿತಪಡಿಸಿಕೊಂಡು OMR ಉತ್ತರ ಪತ್ರಿಕೆಯಲ್ಲಿ ತುಂಬಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಮತ್ತು ನಿಗದಿತ ಸ್ಥಳಗಳಲ್ಲಿ ಅಭ್ಯರ್ಥಿಯ ಸಹಿ, ಹೆಬ್ಬೆಟ್ಟು ಗುರುತು ಹಾಕಬೇಕು. ಆಮೇಲೆ ಇನ್ವಿಜಿಲೇಷನ್ಗೆ ಬರ್ತಾರಲ್ಲ ಮೇಲ್ವಿಚಾರಕರು, ಇದನ್ನು ಅವರು ಖಚಿತಪಡಿಸ್ಕೋಬೇಕು, ಸಹಿ ಹಾಕಬೇಕು. ಇಲ್ಲ ಅಂತಂದರೆ ಅಂತಹ OMRಗಳನ್ನು ವ್ಯಾಲ್ಯುವೇಟ್ ಮಾಡಲ್ಲ, ಮೌಲ್ಯಮಾಪನಕ್ಕೆ ಒಳಪಡಿಸೋದಿಲ್ಲ. ಓಕೆ. ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೀಲಿ ಮತ್ತು ಕಪ್ಪು ಶಾಯಿಯ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಮಾತ್ರ ಬರಿಬೇಕು.
ತುಂಬ ಜನ ಜೆಲ್ಲಿಂಗ್ನ ಯೂಸ್ ಮಾಡಿಬಿಡ್ತೀರ. ಜೆಲ್ಲಿಂಗ್ನ ಯಾವ ಕಾರಣಕ್ಕೂ ಬಳಸೋಕ್ಕೆ ಹೋಗಬೇಡಿ. ಒಂಚೂರು ನೀರು ಡ್ರಾಪ್ ಬಿತ್ತು ಅಂತಂದ್ರೂ ನೀವೇನು ಶೇಡ್ ಮಾಡಿರ್ತೀರ ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ನಿಮ್ಮ ಹೆಸರು, ರಿಜಿಸ್ಟರ್ ನಂಬರ್ ಎಲ್ಲ ಹೋಗುತ್ತೆ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಬ್ಲ್ಯಾಕ್ ಇಂಕು ಅಥವಾ ಬ್ಲೂ ಇಂಕ್ ಬಾಲ್ ಪೆನ್ನಲ್ಲೇ ಬರಿಬೇಕು ಅಂತ, ಆಯಿತಾ. ಸೊ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಯ ಅನುಸಾರ ನೀಡಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. OMR ಹಾಳೆಯಲ್ಲಿ ಪ್ರತಿ ಪ್ರಶ್ನೆ ಸಂಖ್ಯೆ ಎದುರಿಗೆ 4 ಖಾಲಿ 4 ಖಾಲಿ ಅಂಡಾಕಾರಗಳನ್ನು ನೀಡಲಾಗುವುದು. ಇವುಗಳಲ್ಲಿ ಸೂಕ್ತವಾದುದನ್ನು ನೀಲಿ ಅಥವಾ ಕಪ್ಪು ಶಾಯಿಯಿಂದ ಕಡ್ಡಾಯವಾಗಿ ತುಂಬಿಸ್ಬೇಕು ಅಂತ ಕೊಟ್ಟಿದ್ದಾರೆ, ಆಯ್ತಾ. ಸೊ ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಅನ್ನೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ಇವುಗಳಲ್ಲಿ ಯಾವುದನ್ನು ತುಂಬಿಸಲು ಬಯಸದೇ ಇದ್ದಲ್ಲಿ ಇದೇ ಸಾಲಿನಲ್ಲಿ ಇರುವ 5ನೇ ಅಂಡಾಕಾರವನ್ನು ತಪ್ಪದೇ ಭರ್ತಿಗೊಳಿಸುವುದು. ಒಂದು ವೇಳೆ ಇವುಗಳಲ್ಲಿ ಯಾವುದನ್ನು ಭರ್ತಿಗೊಳಿಸದೇ ಇದ್ದಲ್ಲಿ ಅಂತಹ ಪ್ರತಿ ಪ್ರಶ್ನೆಗೆ 0.25 ಮಾರ್ಕ್ಸ್ ಅನ್ನ ಅಭ್ಯರ್ಥಿಗಳು ಗಳಿಸುವ ಅಂಕಗಳಿಂದ ಕಡಿತಗೊಳಿಸಲಾಗುವುದು. ಸೊ ಇಲ್ಲಿ ನಿಮಗೆ ಒಂದು ಪ್ರಶ್ನೆಗೆ 4 ಈ ಥರ ಕೊಟ್ಟಿರ್ತಾರೆ, ಆಯಿತಾ. ಒಂದು ಕ್ವೆಶನ್ ಕೊಡ್ತಾರೆ, ಆ ಕ್ವೆಶನ್ಗೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಟಿಕ್ ಮಾಡಿ, ಆಯಿತಾ. ಗೊತ್ತಿಲ್ಲ ಅಂತ ಅಂದರೆ 5ನೇ ಆಪ್ಷನ್ ಕೊಟ್ಟಿರ್ತಾರಲ್ಲ ಅದನ್ನು ನೀವು ಟಿಕ್ ಮಾಡಿ. ನೀವು ಯಾವುದನ್ನೂ ಟಿಕ್ ಮಾಡ್ದೇ ಹಿಂಗೆ 5 ಆಪ್ಷನ್ಸ್ಗಳನ್ನ ಹಿಂಗೆ ಬಿಟ್ಟು ಬಂದರೆ ಅದಕ್ಕೆ ಮಾತ್ರ ಏನು ಮಾಡ್ತಾರೆ, 0.25 ಮಾರ್ಕ್ಸನ್ನ ಕಟ್ ಮಾಡ್ತಾರೆ. ನೀವೇನು 1 ಮಾರ್ಕ್ಸ್ ತೊಗೊಂಡಿರ್ತೀರ ಅದರಲ್ಲಿ 0.25 ಮಾರ್ಕ್ಸನ್ನ ಕಟ್ ಮಾಡ್ಕೋತಾರೆ. ಸೊ ಹಾಗಾಗಿ ನೀವು ಯಾವುದೇ ಕ್ವೆಶನ್ಗೆ ಯಾವುದೇ ಒಂದು ಜಾಗನ ಬಿಡಕ್ಕೆ ಹೋಗಬೇಡಿ. ಉತ್ತರ ಗೊತ್ತೋ ಗೊತ್ತಿಲ್ವೋ ಒಟ್ಟಿನಲ್ಲಿ ಬಬ್ಲಿಂಗ್ ಮಾಡಿ ಬನ್ನಿ, ಆಯಿತಾ. ಸೊ ಇದು ಏನು ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಆಯಿತು. ನೆಕ್ಸ್ಟು ಕೀ ಉತ್ತರಗಳ ಒಂದು ಪ್ರಕಟಣೆ ವೆಬ್ಸೈಟ್ನಲ್ಲಿ ಎಕ್ಸಾಮ್ ಮುಗಿದ್ಮೇಲೆ ಏನೋ ಪ್ರಕಟಣೆ ಮಾಡ್ತಾರೆ. ಅದಾದಮೇಲೆ 3 ಡೇಸ್ ನಮಗೆ ಟೈಮ್ ಕೊಡ್ತಾರೆ. ಏನಕ್ಕೆ? ಆಕ್ಷೇಪ ಸಲ್ಲಿಸೋದಕ್ಕೆ. ಆಕ್ಷೇಪಣೆಗಳನ್ನು ತಜ್ಞರ ಸಮಿತಿನ ಪರಿಶೀಲಿಸಿ ಅಂತಿಮ ಉತ್ತರಗಳನ್ನ ವೆಬ್ಸೈಟ್ನಲ್ಲಿ ಅವರು ಪ್ರಕಟ ಮಾಡ್ತಾರೆ, ಅಂಕಗಳನ್ನು ಕೂಡ ಪ್ರಕಟಿಸ್ತಾರೆ. ಅದಾದಮೇಲೆ OMR ಸ್ಕ್ಯಾನಿಂಗ್ ಮತ್ತು ಅಂಕಗಳ ಒಂದು ಪ್ರಕಟಣೆ ಆಗುತ್ತೆ, ಆಯ್ಕೆ ಪಟ್ಟಿ ಆಗುತ್ತೆ, ನೇಮಕಾತಿ ಆದೇಶವನ್ನು ನೀಡ್ತಾರೆ. ಸೊ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ, ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರು ಈ ನಂಬರ್ಗೆ ನೀವು ಕಾಲ್ನ ಮಾಡ್ಬೋದು. ಈ ಒಂದು PDF ನಿಮಗೆ ಬೇಕಂತ ಹೇಳಿದ್ರೆ CSL ಅವರ ಒಂದು ವೆಬ್ಸೈಟ್ಗೆ ಹೋಗಿ ಫಸ್ಟಲ್ಲೇ ಕೊಟ್ಟಿರ್ತಾರೆ ಗೈಡ್ಲೈನ್ಸ್ ಅಂತ, ನೀವು ಅಲ್ಲಿ ಕೂಡ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.